ನಮಸ್ಕಾರ ಕನ್ನಡಿಗರೇ, ಮತ್ತೊಮ್ಮೆ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಏಕೆ ಕನ್ನಡಿಗ ಗುರು. ಇವತ್ತು ನನ್ನ ಜೊತೆ ನಮ್ಮ ಫ್ರೆಂಡ್ ಆದಂಥ ನಮ್ಮ ಚಂದನ್ ಅವರು ಇದ್ದಾರೆ. ನಾವಿಬ್ಬರು ಇಡೀ ಕರ್ನಾಟಕನೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿದ್ದು. ಇವಾಗ ಇಡೀ ಇಂಡಿಯಾನೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಮೊದಲನೇ ಟ್ರಿಪ್ ಆಗಿದೆ ಜೈಪುರ್ಗೆ ಹೋಗೋದು. ಬನ್ನಿ, ನಮ್ಮ ಟ್ರೈನ್ ಬೇರೆ ಬಂದು ರೆಡಿಯಾಗಿ ನಿಂತಿದೆ. ಇನ್ನು ಹೋಗಕ್ಕೆ 5 ನಿಮಿಷ ಆಯಿತು ಗುರು. ಮೆಟ್ರೋದಲ್ಲಿ ಬಂದಿದ್ದು, ಹೆವಿ ರಶ್. ಯಾಕೆ ಹೇಳ್ತೀರಾ? ಇವಾಗ ಬನ್ನಿ ಹೋಗಿ ಟ್ರೈನ್ ಹತ್ತಾನ. ಮೆಟ್ರೋ ಅಂತೂ ಫುಲ್ಲು ರಶ್ ಆಗಿತ್ತು, ಓಡ್ಕೊಂಬಂದು ಹತ್ತಿದ್ದು. ಯಾಕೆ ಹೇಳ್ತೀರಾ? ಇವಾಗ ಟೈಮು ಕರೆಕ್ಟಾಗಿ 1 ಗಂಟೆ 15 ನಿಮಿಷಕ್ಕೆ ಕರೆಕ್ಟಾಗಿ ನಮ್ಮ ಟ್ರೈನು ಬೆಂಗಳೂರಿಂದ ಮೂವಿಂಗ್ ಆಯ್ತೈತೆ. ಮೈಸೂರಿಂದ ಬಂದಿರೋ ಟ್ರೈನು. ಯಪ್ಪ, ಯಾಕೆ ಕೇಳ್ತೀರಾ ಗುರು? ಇನ್ನು 5 ನಿಮಿಷ ಲೇಟ್ ಆಗಿದ್ರು ಮೂವ್ ಆಗ್ಬಿಟ್ಟಿರೋದು ಟ್ರೈನು. ಅಂಥದ್ರಲ್ಲಿ ಓಡ್ ಬಂದು ಹತ್ತಿರೋದು ಟ್ರೈನ್ನ. ಎಲ್ಲ ಬಂದು ಯಾಕೆ ಕುಂತವ್ರೆ. ನಾವೇ ಲೇಟ್ ಎಂಟ್ರಿ ಇಲ್ಲಿಗೆ. ನೋಡ್ಬೋದು ನೀವು, ನಮ್ಮ ಸೀಟ್ ಬಂದ್ಬಿಟ್ಟು 38 ಮತ್ತು 40 ಇದೇ ನಮ್ಮ ಸೀಟು. ಇಲ್ಲಿ ಸೈಡಲ್ಲಿ ಏನು ಸೀಟ್ ನಂಬರ್ ಏನು ಹಾಕಿಲ್ಲ. ಇಲ್ಲಿ ನೋಡ್ಬೋದು ಮೇಲ್ಗಡೆ ನಮ್ಮ ಬ್ಯಾಗ್ಗಳು ಇಲ್ಲೇ ಇಕ್ಕೊಂಬಿಟ್ಟಿದ್ದೀವಿ ಹೆಂಗಿದ್ರು. ಇವಾಗ 2ನೇ ಸ್ಟೇಷನ್ ಬಂತು, ಬೆಂಗಳೂರು ದಂಡು ಅಂತ. ನಮ್ಮ ಬ್ರೋ ನಯನ್ ಬ್ರೋ ಜಾಯ್ನ್ ಆಗಿದ್ದಾರೆ ಇವಾಗ ನಮ್ಮ ಜೊತೆ. ನಾವು ಮೂವರು ಸೇರಿ ಜೈಪುರ್ಗೆ ಹೋಗ್ತಾ ಇರೋದು ಇವಾಗ. ಬನ್ನಿ, ಲೆಟ್ಸ್ ಗೋ ಜೈಪುರ್. ಗುರು ನೋಡ್ಬೋದು ನೀವು, ಇವಾಗ ಟ್ರೈನ್ ಮೂವ್ ಆಗ್ತಿದೆ. ಇಲ್ಲಿಂದ ನಮ್ಮ ಜೈಪುರ್ ಜರ್ನಿ ಸ್ಟಾರ್ಟು. ಪಾಪ್ಕಾರ್ನ್ ಯಪ್ಪ ಯಪ್ಪ ಯಪ್ಪ, ಏನು ಸ್ಪೀಡ್ ಗೊತ್ತಾಗೋರು ಟ್ರೈನ್ ಇದು. ಮೈಸೂರು ಮತ್ತು ಜೈಪುರ್ಗೆ ಹೋಗೋ ಟ್ರೈನ್ ಅಲ್ವಾ, ಹೆವಿ ಸ್ಪೀಡು. ಗುರು, ಈ ಜರ್ನಿಯ ಮೊದಲ ರೈಲ್ವೆ ಸ್ಟೇಷನ್ ಬಂದಿದೆ, ಹಿಂದೂಪುರ ರೈಲ್ವೆ ಸ್ಟೇಷನು. 150 ಕಿಲೋಮೀಟ್ರಿಗೆ ನಾನ್ ಸ್ಟಾಪ್ ಆಗಿ ಹೊಡ್ಕೊಂಬಂದಿದ್ದಾರೆ. ನೋಡ್ಬೋದು, ಸ್ಟೇಷನ್ ಇನ್ನೂ 10 ನಿಮಿಷ ಮುಂದೆನೇ ಬಂದಿದೆ. ರೈಲ್ವೆ ಸ್ಟೇಷನ್ ಬಂತು, ನಿಯರ್ ಇದ್ದೀವಿ. ಇದು ಈ ಜರ್ನಿಯ ಮೊದಲ ರೈಲು ನಿಲ್ದಾಣ, ಹಿಂದೂಪುರ ರೈಲು ನಿಲ್ದಾಣ ಇದು. ನೋಡ್ಬೋದು, ನಮ್ಮ ಚಂದು ಬೇರೆ ಸುಮ್ಮನೆ ಕುಂತ್ಕೊಂಡ್ಬಿಟ್ಟಿದ್ದಾನೆ. ಆಚೆಗಡೆ ಬೇರೆ ಟ್ರೈನ್ ಹೋಯ್ತೈತೆ ಕರ್ಟನ್ನು. ಮತ್ತು ಇದು ಚಾರ್ಜಿಂಗ್ ಪಾಯಿಂಟ್ಗಳು ಮೇಲ್ಗಡೆನೇ ಕೊಟ್ಟಿರ್ತಾರೆ, ಆದರೆ ಬ್ಯಾಗ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಯಾವುದೋ ಮಗು ಬೇರೆ ಹೇಳ್ತೈತೆ ಹಿಂದೆಗಡೆ. ಇವನು ಬೇರೆ ಅವಾಗಲಿಂದ ಕೋತಿ ಆಡ್ದಂಗೆ ಆ ಕಡೆಗೂ ಈ ಕಡೆಗೂ ಆಡ್ತಾನೆ ಅವನೇ. ಗುರು ಯಪ್ಪ, ಜೋರ ಗಾಳಿ ಬೀಸ್ತೈತೆ, ತಣ್ಣಗೈತೆ ವೆದರ್ ಮಾತ್ರ. ಅವ ಗುರು, ದೊಡ್ಡ ಬಂಡೆನೇ ಹೊಡೆದು ಹೊಸ ರೈಲು ಮಾರ್ಗಗಳನ್ನ ಮಾಡ್ತಾವ್ರೆ. ನೋಡ್ಬೋದು ನೀವು, ಇವಾಗ ಇಂಡಿಯನ್ ರೈಲ್ವೇಸಲ್ಲಿ ಹೆವಿ ಒಳ್ಳೆ ಅಭಿವೃದ್ಧಿಗಳನ್ನ ಕಾಣ್ಬೋದು ನಾವು. ಇದು ಯಾವ ರೂಟಲ್ಲಿ ಅಂದರೆ, ಇಲ್ಲೇ ಯಾವುದನ್ನ ನಿಯರ್ ಇರುತ್ತಲ್ಲ ರೈಲ್ವೆ ಸ್ಟೇಷನ್ನು, ಅದರಿಂದ ಇನ್ನೂ ಆದಷ್ಟು ಬೇಗ ಹೋಗೋಕ್ಕೆ ಅನುಕೂಲ ಆಗೋ ಥರ ಫೆಸಿಲಿಟಿನ ಮಾಡ್ತಾ ಇರೋದು. ಮೇಲ್ಗಡೆ ಯಪ್ಪ, ಬಂಡೆ ಮೇಲ್ಗಡೆ ಎಲ್ಲ ಫ್ಯಾನ್ ಎಲ್ಲ ನೋಡ್ಬೋದು ನೀವು. ಗುರು, ಹೆವಿ ಗಾಳಿ ಬೇರೆ ಬೀಸ್ತಾ ಇದೆ. ಯಾಕೆ ಕೇಳ್ತೀರಾ? ನಮ್ಮನ್ನೇ ಎಳ್ಕೊಂಡು ಹೋಗ್ಬೇಕು ಆ ಥರ ಬೀಸ್ತಾ ಇದೆ ಗಾಳಿ. ಹೆವಿ ಐತೆ ಗಾಳಿ ಮಾತ್ರ. ಇವಾಗ ನಾವು ಹೋಗ್ತಿದ್ದೀವಲ್ಲ, ಈ ಟ್ರೈನು ಮೈಸೂರಿಂದ ವಾರಕ್ಕೆ 1 ದಿನ ಬರೋದು. ಅಂದರೆ ಗುರುವಾರದತ್ತು ಮಾತ್ರ ಮೈಸೂರಿಂದ ಜೈಪುರ್ಗೆ ಹೋಗುತ್ತೆ. ಈ ಟ್ರೈನ್ನ AC ಕೋಚ್ನ ಬೆಲೆ ಬಂದ್ಬಿಟ್ಟು 2100 ರೂಪಾಯಿ ಇದೆ. ಫಸ್ಟ್ ಕ್ಲಾಸ್ AC ಮತ್ತು ಸೆಕೆಂಡ್ ಕ್ಲಾಸ್ ACನೂ ರೈಸ್ ಆಗುತ್ತೆ ದುಡ್ಡು. ಅಮೌಂಟು ನೀವು ಎಷ್ಟು ದುಡ್ಡು ಕೊಡ್ತೀರೋ ಅಷ್ಟು ಪ್ರೈಸಲ್ಲಿರುತ್ತೆ. ಮತ್ತು ಸ್ಲೀಪರ್ ಕ್ಲಾಸನ್ನು ನೀವು ಸ್ಲೀಪರ್ ಕ್ಲಾಸ್ ಚೂಸ್ ಮಾಡ್ತೀರಾ ಅಂದರೆ 900 ರೂಪಾಯಿ ಆಗುತ್ತೆ. ಟೋಟಲ್ಲು 43 ಅವರ್ ಜರ್ನಿ.
ಇವಾಗ ನೀವು ನೋಡ್ಬೋದು, ನಾವು KSRL ಬೆಂಗಳೂರಲ್ಲಿ ಹತ್ತಿದ್ದು, ಬೆಂಗಳೂರು ಕೊಂಡೋಯ್ತು, ಹಿಂದೂಪುರ ಹೋಯ್ತು, ಮತ್ತು ಇವಾಗ ಇಲ್ಲಿ ಹೋಯ್ತೈತೆ ನೋಡ್ರಿ. ಇಲ್ಲಿಂದ ಹೋಗ್ತಾ ಇರೋದು. ಇನ್ನೂ ನಾವು ಎಷ್ಟು ದೂರ ಹೋಗಬೇಕು ಅಂದರೆ ಹತ್ತತ್ರ 2ನೇ ದಿನ ಅದು. ಹತ್ತತ್ರ 3 ದಿನ ಆಯ್ತದೆ ಗುರು. ಜೈಪುರ್ಗೆ ಹೋಗೋಷ್ಟಕ್ಕೆ ಬೆಳಗ್ಗೆ 6:45 ಹೋಯ್ತೀವಿ ಜೈಪುರ್ಗೆ. ಅಲ್ಲಿವರೆಗೂ ಟ್ರೈನಲ್ಲೇ ಇರಬೇಕು ನಾವು. ಮೈಸೂರಿಂದ ಬಂದಿರೋದು ಇದು. ಇವಾಗ ಇಲ್ಲಿ ಹೋಯ್ತಾ ಇದ್ದೀವಿ ಗುರು. ಗುರು ನೋಡ್ಬೋದು ನೀವು, ಟ್ರೈನ್ ಎಷ್ಟು ಉದ್ದ ಐತೆ ಅಂತ. ಇದು ಜೈಪುರ್ಗೆ ಹೋಗೋ ಟ್ರೈನ್ ಅಲ್ವಾ, ಎವ್ವಿ ದೊಡ್ಡನೇ ಐತೆ. AC ಕಂಪಾರ್ಟ್ಮೆಂಟ್ಸೇ ಜಾಸ್ತಿ ಇವೆ ಗುರು ಇದರಲ್ಲಿ. ಮತ್ತು 3 ಇದಿದೆ, ಜನರಲ್ ಇದೆ, 12 ಸ್ಲೀಪರ್ ಕ್ಲಾಸ್ ಇವೆ. ಮುಂದೆ ಇಂಜಿನಿಂದ ಮತ್ತು ನೀವು ಹಿಂದೆಗಡೆ ನೋಡಿ, ಇವಾಗ ತೋರಿಸ್ತೀನಿ. ಹಿಂದೆಗಡೆ ಲಾಸ್ಟ್ ಬೋಗಿವರೆಗೂ ನೋಡ್ಬೋದು. ಅಷ್ಟು ದೊಡ್ಡ ಟರ್ನಿಂಗ್ ಇದು, ದೊಡ್ಡ ಟರ್ನ್ ಇದು ನೋಡಿರಿ. ಹಿಂದೆ ತೋರಿಸಿ ನೋಡಿ ಇವಾಗ ನೋಡಿರಿ ಎಷ್ಟು ದೊಡ್ಡ ಟ್ರೈನ್ ಗುರು. ಸರಿಯಾಗಿ ಉದ್ದ ಐತೆ ಇದು ಮಾತ್ರ ಟ್ರೈನು. AC ಕಂಪಾರ್ಟ್ಮೆಂಟೇ ಜಾಸ್ತಿ. ಆದರೆ ಬೇಜಾರು ಸಂಗತಿ ಏನಂದರೆ ಪಾಪ ಈ ಜನರಲಲ್ಲಿ ಬರೋರಿಗೆ ಬರೀ 3 ಬೋಗಿ ಇರೋದು, ಅವರು ಸ್ವಲ್ಪ ಕಷ್ಟ ಆಗ್ಬೋದು. ಎರಡನೇ ರೈಲ್ವೆ ಸ್ಟೇಷನ್ ಆದಂಥ ಧರ್ವಾವರಂ ಜಂಕ್ಷನ್ಗೆ ಬಂದಿದ್ದೀವಿ. ಇವಾಗ ನೀವು ನೋಡ್ತಿದ್ದೀರಲ್ಲ ಹಿಂದೆ, ಇದೇ ಧರ್ವಾವರಂ ಜಂಕ್ಷನ್ನು, ಆಂಧ್ರ ಪ್ರದೇಶ. ಟ್ರೈನ್ ಮಾತ್ರ ಹೆವಿ ಸ್ಪೀಡು ಗುರು. ಆಗಲೇ 20-20 ನಿಮಿಷ ಸ್ಟೇಷನ್ ಮುಂಚೆನೇ ಬರ್ತಾ ಇದೆ. ಹೋಗಿ ಎಲ್ಲಿ ನಿಲ್ಲಿಸ್ತಾರೆ ಅಂತ ಗೊತ್ತಿಲ್ಲ, ಒಂದೇ ಸಲ ಹಾಕ್ಬಿಡ್ತಾರೆ ಒಂದು ಅರ್ಧ ಗಂಟೆ. ಕಂಪ್ಲೀಟ್ ಜರ್ನಿ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಗಾಯ್ಸ್. ಯಾರು ಈ ಕೂಡಲೇ ನನ್ನ ಹೊಸ ಚಾನಲ್ಗೆ ಬಂದಿರ್ತೀರಲ್ವ, ನೋಡ್ತಾ ಇರೋರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ AC ಕಂಪಾರ್ಟ್ಮೆಂಟ್ ಗುರು ಯಪ್ಪ ಯಾಕೆ ಹೇಳ್ತೀರಾ, ಅಭ್ಯಾಸ ಇಲ್ದಿರೋರಿಗೆ ಇದೊಂಥರ ನರಕ ಇದ್ದಂಗೆ. AC ಎನಿ ಟೈಮ್ AC ಕುಂತ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಈ ಥರ ಆಚೆ ಬನ್ನಿ ನಿಂತ್ಕೊತೀನಿ. ಇವಾಗ ನಮ್ಮ ಟ್ರೈನು ಇಲ್ಲಿಂದ ಮೂವ್ ಆಗ್ತು ಗುರು. ಈ ಟ್ರೈನಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಈ ಟ್ರೈನು ಮ್ಯಾಕ್ಸಿಮಮ್ ಅಂದರೆ ಕಮ್ಮಿ ಅಂದರೂ 50 ಇಲ್ಲ 100 km/h ಇರ್ತದೆ. ಮ್ಯಾಕ್ಸಿಮಮ್ ಅಂದರೆ 120-130 ಹೋಯ್ತದೆ ಅಂತ ಅಂತಾರೆ ಗುರು. ನೋಡೋಣ, ಟ್ರೈನಲ್ಲಿ ಇನ್ನೂ ಇರ್ತೀವಿ. ಆ ಸ್ಪೀಡ್ ಹೋದರೆ ಪಕ್ಕ ಆಗ್ತೀನಿ. ಇದ್ಯಾವುದೋ ಒಂದು ರೈಲ್ವೆ ಸ್ಟೇಷನಲ್ಲಿ ನಿಲ್ಲಿಸ್ತು ಗುರು. ಅದು ಇಲ್ಲಿ ಸ್ಟಾಪ್ ಇರಲಿಲ್ಲ, ಸಿಗ್ನಲ್ ಕ್ರಾಸಿಂಗ್ ಇರಬೇಕು ಮೋಸ್ಟ್ಲಿ, ಅದಕ್ಕೋಸ್ಕರ ನಿಲ್ಲಿಸಿದ್ದಾರೆ. ಇನ್ನೇನು ಹೊರಡುತ್ತೆ, ಮೂವಿಂಗ್ ಆಗುತ್ತೆ ಇವಾಗ. ಗುರು ಆಗಲೇ ಸಂಜೆ 6 ಗಂಟೆ ಆಗಿದೆ. ಟ್ರೈನು ಹೋಗ್ತಾ ಇದೆ. ಆಗಲೇ 4ನೇ ರೈಲ್ವೆ ಸ್ಟೇಷನ್ನು. ನಾವಾಗಲೇ ಬೆಂಗಳೂರಿಂದ ಸುಮಾರು 400 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ಅನಂತಪುರಂ ಅನ್ನೋ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಆಗಲೇ ಇವಾಗ. ಯಪ್ಪ ಟೈಮ್ ಆಗಲೇ 6:30. ನೋಡ್ಬೋದು ನೀವು, ರಾತ್ರಿ ಆಗ್ತಿರೋದು. ಇವಾಗಂತೂ ಎಲ್ಲೆಲ್ಲೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರೆ. ಇವಾಗ ರೈಲ್ವೆ ಸ್ಟೇಷನಲ್ಲೂ ಒಳ್ಳೆ ಬಿಸ್ನೆಸ್ಸು. IRTC ಅವ್ರಿಗಂತೂ ಒಳ್ಳೆ ಇನ್ಕಮ್ಮು ಗೈಸ. ಟೈಮ್ ಆಗಲೇ ರಾತ್ರಿ 8 ಗಂಟೆ. ನೋಡ್ಬೋದು ಈ ಥರ ಸಮೋಸೆ ಅದು ಇದು ಮಾರ್ಕೊಂಬತ್ತವ್ರೆ. ಆದರೆ ಊಟ ಏನೂ ಇಲ್ಲ. ಆದರೆ IRTCಲಿ ಬುಕ್ ಮಾಡಿದ್ದೀವಿ ಫುಡ್ಡು. ನಮ್ಮ ದಾನ್ ಪಾಪ ಊಟ ಮಾಡ್ದಂಗೆ ಹಂಗೆ ಕುಂತವನೆ, ಚಂದು ಅವರು. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಊಟ ಬರುತ್ತೆ. ಟ್ರೈನಲ್ಲಿ ಊಟ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಅದು IRTC ಅವರು ಯಾವ ರೀತಿ ಊಟ ಕೊಡ್ತಾರೆ ಅನ್ನೋದನ್ನ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡೋಣ. ಇನ್ನೇನು ಊಟ ಬರುತ್ತೆ, ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಫೈನಲ್ ಆಗಿ ಊಟ ಆರ್ಡ್ರ್ ಮಾಡಿದ್ದು. ಊಟ ಬಂದೈತೆ ನೋಡ್ಬೋದು ನೀವು. ಇದರಲ್ಲಿ ಚಪಾತಿ ಐತೆ, ವೈಟ್ ರೈಸು, ಪಿಕ್ಕಲ್ಲು ಮತ್ತು ಸಾಂಬಾರು, ಮತ್ತು ಒಂದು ಸ್ವೀಟ್ ಕೊಟ್ಟಿದ್ದಾರೆ. ಮತ್ತು ಇದು ನೆಂಚ್ಕೊಳಕ್ಕಿರಬೇಕು. ಮತ್ತು ಇದು ದಾಲ್ ಚಾವಲ್. ಇವಾಗ ನೋಡ್ಬೋದು ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ಮತ್ತು ಗುರು ಇದು ಸಾಲ್ಟು
ಸಾಲ್ಟ್ ಬೇರೆ ಕೊಟ್ಟಿದ್ದಾರೆ, ಮತ್ತು ಅದರೊಳಗೆ ಒಂದು ಸ್ಪೂನ್ ಬೇರೆ ಇದೆ, ಮತ್ತು ಸಲಾಡು, ಮತ್ತು ಇದು ಪಲ್ಯ, ಇದು ಒಂದು ಸ್ವೀಟು, ಮತ್ತು ರಸಮ್ ಕೊಟ್ಟಿದ್ದಾರೆ. ರಸಮ್ ಅಲ್ಲ, ಸಾಂಬಾರು ಗುರು. ಫುಲ್ಲು ತಿಳಿಯಾಗೈತೆ ಬೇಳೆ ಸಾಂಬಾರು. ಮತ್ತು ಇದು ನೋಡ್ಬೋದು ನೀವು, ಪನ್ನೀರು ಮತ್ತು ಚಪಾತಿ. ಇವಾಗ ಟೇಸ್ಟ್ ಮಾಡೋಣ. ಹೆಂಗೈತೆ ಬ್ರೋ? ಚೆನ್ನಾಗಿತ್ತಾ? ರೈಸ್ ಟೇಸ್ಟ್ ಮಾಡಿ, ರೈಸ್ ಹಾಕೊಂಡು ರೈಸ್ ಹೆಂಗೈತೆ? ಪರವಾಗಿಲ್ಲ ಗುರು. ಇವಾಗ ನಾವು ಟೇಸ್ಟ್ ಮಾಡೋವಂಥ ಟೈಮು ನೋಡ್ಬೋದು ನೀವು, 2 ತರಿಸ್ಕೊಂಡಿದ್ದೀವಿ. ಇವಾಗ ಟೇಸ್ಟ್ ಮಾಡೋಣ. ಗುರು ನೋಡ್ಬೋದು ನೀವು, ಚಪಾತಿ ಎಲ್ಲ ಸೂಪರ್ ಆಗಿತ್ತು. ಟ್ರೈನಲ್ಲಿ ಇದು ಪ್ರೈಸ್ ಬಂದ್ಬಿಟ್ಟು 150 ರೂಪಾಯಿ IRTC ಅವರು ಚಾರ್ಜ್ ಮಾಡ್ತಾರೆ. ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿತ್ತು. ಮತ್ತು ರೈಸು ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆದರೆ ಪ್ರೈಸ್ ರೇಂಜಲ್ಲಿ ಹೋಲಿಸಿದ್ರೆ ಸ್ವಲ್ಪ ಕಾಸ್ಟ್ಲಿ ಆಯಿತು. ರಸಮು ಅಷ್ಟೇ, ರಸಮ್ ಥರ ಇತ್ತು, ಆದರೆ ಸಾಂಬಾರು ಸೂಪರಾಗಿತ್ತು ತಿನ್ನೋಕ್ಕೂ. ಮತ್ತು ಪಲ್ಯನೂ ಅಷ್ಟೇ, ಆಲೂಗಡ್ಡೆ ಪಲ್ಯ ಜಾಸ್ತಿ ತಿಂದೆ ಕೈಕಾಲು ಹಿಡ್ಕೊಂಬಿಡ್ತಾವೆ ಗುರು. ಅದು ಚೆನ್ನಾಗಿತ್ತು, ಸೂಪರಾಗಿತ್ತು ಟೇಸ್ಟ್ ಮಾತ್ರ. ನೀವು ಟ್ರೈ ಮಾಡ್ಬೋದು. ಲಾಂಗ್ ಜರ್ನಿ ಹೋಗೋರಿಗೆ ಕರ್ನಾಟಕ ಫುಡ್ಡು ಅಂತಲೇ ಫೇಮಸ್ ಇದು. ಸಲಾಡು ಗೈಸ್, ಫೈನಲ್ ಆಗಿ ಊಟ ಮಾಡಿದಾಯಿತು. ಇದು ಯಾವ ಥರಪ್ಪ ಊಟ ಅಂದರೆ, ಒಂದೇ ಭಾರತಲ್ಲಿ ಇತ್ತಲ್ಲ ಸೇಮ್ ಅದೇ ಥರ ಊಟ, ಸೂಪರ್ ಆಗಿತ್ತು. IRTC ಅವರು 160 ರೂಪಾಯಿಗೆ ಒಂದು ಪ್ಲೇಟ್ ಊಟ ಕೊಡ್ತಾರೆ, ಸೂಪರ್ ಆಗಿತ್ತು. ಗೈಸ್, ಟ್ರೈನಲ್ಲಿ ಬೇರೆ ನೀರು ಕುಡಿದ್ಬಿಟ್ಟು ಗಂಟೆಲ್ಲ ಕಟ್ಕೊಂಡಂಗೆ ಆಗ್ಬಿಟ್ಟೈತೆ. ಟೈಮ್ ಬೇರೆ ರಾತ್ರಿ 10 ಗಂಟೆ ಆಗೈತೆ. ಯಾಕೆ ಹೇಳ್ತೀರಾ, ಇವಾಗ ಕರ್ನೂಲ್ ಸಿಟಿಲಿದ್ದೀವಿ ನೋಡ್ಬೋದು ನೀವು. ಇವಾಗ ಇವತ್ತಿನ ಬ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ.